ಹಂಗಾರೆ ನಾನೇನೋ ನಿಮ್ಮನ ಹತ್ರ ಐತಲ್ಲ ನಿಂದು ಮೆಚೋರ್ಡ್ ಫಂಕ್ಷನ್ ನಡೀತಿದೆ ಅಂತ ಅನ್ಕೊಂಡೆ. ಒಂದ್ ಮಾತು ಹೇಳಿಲ್ಲ, ಹೇಳಿದ್ರೆ ಸೀರೆ ಕುಂಕುಮ ಡ್ರೆಸ್ ಲವ್ ಸಾಂಗ್ಗಳೆಲ್ಲ ಕೇಳ್ತಾರೆ ದೇವಸ್ಥಾನಕ್ಕೆ ಬಂದು. ನಾನು ಏನ್ ತಿದ್ದಕ್ಕೆ ಏನ್ ಸಂಬಂಧಪ್ಪ ನಿನ್ಗೆ? ಹೀರೋ ಹೊಂಡ ಗಾಡಿ ಅಡ್ರೆಸ್ ಹೇಳ ನಿಂದು. ಯಾರೋ ನೀನು ಇದು ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು ನೀವು. ನಾವು ಬಳ್ಳಾರಿಯಿಂದ IAS ಮಾತಾಡ್ತಿರೋದು. ಗಾಡಿ ಪ್ಲೇಟ್ ನಂಬರ್ ಹೇಳ್ರಿ. ಸಾಗರ್ ಅಂತ ಹೆಸರು ಬರ್ದು ನಿಮ್ ನಂಬರ್ ಬರ್ದು ಡೆತ್ ಆಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅವರು. ರೊಕ್ಕ ಬಂದಿದ್ರೆ ನಾನು ಹೊಸ ಗಾಡಿ ತಗೊಂಡಿದ್ದೆ ಸರ್, ನನಗೆ ಬಂದಿಲ್ಲ 1 ರೂಪಾಯಿ. ಹೆಬ್ಬೊಟ್ಟಲ್ಲಿ 3 ಲೈನ್ ಇದೆಯಲ್ಲ ನೋಡ್ಕೊಳ್ಳಿ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ನೀವು? ನನ್ನ ಹೆಂಡತಿಗೆ ನಿನಗೆ ಏನ್ ಸಂಬಂಧ? ಅವರೇ ಫೋನ್ ಮಾಡಿಕೊಂಡ್ರಿ, ನಮ್ ತಲೆ ಹತ್ಬಿಟ್ರಿ ಈಗ ನೀವು. ಯಾರು ಫೋನ್ ಮಾಡಿದ್ದು? ಅವಳನ್ನ ಒದ್ದು ಒಳಗಾಕಿದ್ದೀನಿ. ನೀನ್ ಯಾರೋ ನಿನ್ನ ಹೆಸರೇನೋ? ಸೈಕ್ ಕೆರ್ಸ್ಬಿಡ್ರಿ. ನಾನು ಸೈಕ್ ಆತಂದ್ರೆ ಅಲ್ಲಿ ಹುಡ್ಕೊಂಡ್ ಹೊಡಿತೀನಿ ಸರ್. ಕಾರ್ ಹೇಗೆ ಬಿಟ್ಬಿಡ್ತೀನಿ ಸರ್, ಬಿಟ್ಬಿಡ್ರಿ ಸರ್ ನನ್ನ. ಕಾನ್ಸ್ಟೇಬಲ್ ಫೋನ್ ಮಾಡೋ ಕಾನ್ಸ್ಟೇಬಲ್. ಎಸ್ ಪಿ ಅವ್ರು ಮಾತಾಡ್ತಿರೋದು ಈಗ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಏನಪ್ಪ ವಿಷಯ ಅಂತಂದರೆ ಇವತ್ತು ಶಾರ್ಟರ್ಡೇ ಇದ್ದವ್ರ ಕಾರಣ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಮೋಕ್ಷಿತ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ನಾನೇನೋ ಅವ್ರ ಮನೆ ಹತ್ರ ಫಂಕ್ಷನ್ ಇತ್ತು, ಮೋಸ್ಟ್ಲಿ ಅವ್ನು ಮೆಚೋರ್ಡ್ ಆಗಿರ್ತಾನೆ, ಅವ್ನ ಫಂಕ್ಷನ್ ಅಂತ ನಾನು ಅನ್ಕೊಂಡೆ. ನಮ್ದಲ್ಲ, ಹುಡುಗರ್ದು. ಯಾವ ಹುಡುಗರ್ದು ಅಂದರೆ ಹುಡುಗರ್ದಾಗ್ಲಿ ಯಾರ್ದಾಗ್ಲಪ್ಪ, ಮೆಚೋರ್ಡ್ ನಿಮ್ಮ ಮನೆ ಹತ್ರ ನಡೀತೈತೆ ಮೆಚೋರ್ಡ್ ಫಂಕ್ಷನ್. ಮತ್ತೆ ಏನು ಲಿಂಗಾಯತ್ ಹುಡುಗರದು ಅಲ್ಲ, ಅದು ಲಿಂಗಾಯತ್. ನಾನೇನೋ ನಿಮ್ಮನ ಹತ್ರ ಐತಲ್ಲ ನಿಂದು ಮೆಚೋರ್ಡ್ ಫಂಕ್ಷನ್ ನಡೀತಿದೆ ಅಂತ ಅನ್ಕೊಂಡೆ. ನಾನು ಅದಕ್ಕೆ ಏನಪ್ಪ ಒಂದು ಮಾತು ಹೇಳಿಲ್ಲ, ಎಲ್ಲ ತಗೊಂಡ್ಬರ್ತಿದ್ದೆ, ಶಾಸ್ತ್ರ ಗೀಸ್ತ್ರ ಸೀರೆ ಗೀರೆ. ನಮ್ಮ ಬಾಸ್ ಇದ್ದಾನಿಲ್ಲ, ಎಲ್ಲೇದಂತ ಇಲ್ಲಿ. ಒಂದ್ ನಿಮಿಷ ಏನು ತಿಗ ಮುಚ್ಕೊಂಡಿರೋ ಇಲ್ಲಿ ಕೇಳಿಲ್ಲ. ಸೊ ಗೈಸ್ ನೋಡಿ, ನಿಮ್ಗಿನ್ನ ಟ್ಯಾಟೋ ತೋರಿಸಿಲ್ಲ ನಾನು ಟ್ಯಾಟೋ. ಸೊ ಇದು ನಮ್ಮ ಬಾಸ್ ಆಂಜನೇಯ. ಜೈ ಶ್ರೀರಾಮ್. ಇವತ್ತು ಶನಿವಾರ ಅಲ್ಲ, ಸೊ ಬಾಸ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದೀನಿ. ಹೋಗಿಲ್ಲ ಅಂತಂದ್ರೆ ಮತ್ತೆ ಕೋಪ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಬಾಸ್ ಮೀಟ್ ಮಾಡಿಲ್ಲ. ನೆಕ್ಸ್ಟ್ ಟ್ಯಾಟೋ ಬಂದ್ಬಿಟ್ಟಿದ್ದು ಡಾರ್ಲಿಂಗ್ ಅಮ್ಮ. ಸೊ ನೆಕ್ಸ್ಟ್ ನಾನು ಇನ್ನೊಂದು ಹಾಕ್ಸ್ಬೇಕು ಅನ್ಕೊಂಡಿನಿ ಟ್ಯಾಟೋ. ಏನಪ್ಪಾ ಅಂತಂದ್ರೆ ಇಲ್ಲಿ ಮೋಕ್ಷಿತಾ ಲೇಡಿ ಅಂತ ಹಾಕ್ಸೋಣ ಅಂತ ಇಲ್ಲಿ ನಾನು ಇವನಿಗೆ. ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ, ಆಂಜನೇಯ ಟೆಂಪಲ್. ನಮ್ಮ ಬಾಸ್ ಮೀಟ್ ಮಾಡ್ಬೇಕು. ಏನ್ ಅನ್ಕೊಂಡೆ, ಫಂಕ್ಷನ್ ನಿಂದು ಒಂದ್ ಮಾತು ಹೇಳಿಲ್ಲ, ಹೇಳಿದ್ರೆ ಸೀರೆ ಕುಂಕುಮ ಡ್ರೆಸ್ ಎಲ್ಲ ತಗೊಂಬರ್ತಿದ್ದೆ. ಇಲ್ಲಿ ನಾನು ಎಲ್ಲಿ ಪಾಪ ಬಿಡು, ಒಂದು ಖರ್ಚು ಯಾಕೆ ಮಾಡ್ಸೋದು, ಬರ್ತಾನಲ್ಲಿ ಹೆಂಗಿದ್ರು ಅವಾಗೆ ಹಂಗೆ ಜೈ ಅನ್ಸ್ಬಿಡೋಣ ಅಂತ ಅನ್ಕೊಂಡಿದ್ದೆಲ್ಲ ನೀನು. ಅಯ್ಯೋ, ಸೊ ಇವತ್ತೇನ್ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿನ ಅಂತಂದ್ರೆ, ಇವತ್ತು ಪ್ರ್ಯಾಂಕ್ ಕಾಲ್ ಮಾಡೋಣ ಅನ್ಕೊಂಡಿನ. ಏನಂದ್ರೆ ಭವನಿಗೆ ಇನ್ನ ದರ್ಶನ್ಗೆ ಯಾರಿಗೂ ಮಾಡ್ಬೇಕಂತ ಪ್ಲಾನ್ ಇದೆ ಗೈಸ್. ಸೊ ಅದು ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು, ನನ್ನ ವಾಯ್ಸ್ ಕಂಡಿಡ್ಬಿಡ್ತಾರಲ್ಲ ಅಂತ ಅದೊಂದು ಭಯ. ನಾನ್ ಮಾತಾಡ್ಬೇಕು, ನೀನಲ್ಲ ಅಂದ್ರೆ ಎಲ್ಲಿ ಅದಕ್ಕೆ. ಸೊ ನಾನು ಪ್ರ್ಯಾಂಕ್ ಕಾಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಯಾವ ರೀತಿ ಮಾಡ್ಬೇಕು ಏನಂತ ಪ್ಲಾನ್ ಮಾಡ್ತಾ ಇದೀನಿ, ಇನ್ನ ಮೈಂಡ್ ಸೆಟ್ ಅಲ್ಲಿ ಇದೆ. ಒಂದ್ಸಲ ನಮ್ಮ ಬಾಸ್ನ ಮೀಟ್ ಮಾಡ್ಕೊಂಡ್ ಬಂದ್ಬಿಟ್ರೆ ಆಯ್ತು, ಪ್ಲಾನ್ ಸಕ್ಸಸ್ ಆಗುತ್ತೆ. ಸೊ ಬನ್ನಿ ನಮ್ಮ ಬಾಸ್ ಮೀಟ್ ಮಾಡಕ್ ಹೋಗೋಣ ಈಗ. ನೋಡಿ, ನಾನು ಯಾವಾಗಲೂ ದೇವಸ್ಥಾನಕ್ಕೆ ಬರ್ತಿದ್ದೆ, ಬಂದಾಗ ಜಾಸ್ತಿ ಸಿಗ್ತಾ ಇದ್ದಿಲ್ಲ. ಇವತ್ತು ಸಾಟರ್ಡೆ, ದೇವ್ರ ಪ್ರಸಾದನೂ ಸಿಕ್ತು. ಯಾವಾಗಲೂ ಬಂದಾಗ ಲೇಟ್ ಆಗ್ಬಿಡ್ತಿತ್ತು, ಬರೋಕೆ ಆಗ್ತಿದ್ದಿಲ್ಲ, ಪ್ರಸಾದನೇ ಸಿಗ್ತಿದ್ದಿಲ್ಲ. ಇವತ್ತು ಫಸ್ಟ್ ಟೈಮ್ ಪ್ರಸಾದ ಆಂಜನೇಯ ಇಸ್ಕೊಂಡಿದ್ದೀನಿ ಪ್ರಸಾದ. ಲಕ್ಕ ತನಕ ಬಂದು ದೇವ್ರ ಭಕ್ತಿ ಸಾಂಗ್ ಕೇಳ್ರಿ ಅಂದರೆ, ಈ ಕಡೆ ಅಂಕಲ್ ಅಲ್ಲಿ ಕೂತಾರಲ್ಲ ಅವರು ಯಾವ ಸಾಂಗ್ ಅದು, ಕದಿಲೇ ಲವ್ ಸಾಂಗ್ ಕೇಳ್ತಾವ್ರೆ. ನೋಡಿ, ದೇವಸ್ಥಾನಕ್ಕೆ ಬಂದು ಹಿಂಗೆ ಆಗ್ಬಿಟ್ರಪ್ಪ ದೇವ್ರು. ಲವ್ ಸಾಂಗ್ಗಳೆಲ್ಲ ಕೇಳ್ತಾರೆ ದೇವಸ್ಥಾನಕ್ಕೆ ಬಂದು. ನೋಡಿ ಅಂಕಲ್ ನೋಡ, ಜೈ ಶ್ರೀರಾಮ್ ಜಯ.
ಯಾರಾದ್ರೂ ನಾನು ದೇವಸ್ಥಾನಕ್ಕೆ ಬಂದಾರ ದೇವ್ರ ಭಕ್ತಿ ಇರುತ್ತಂದ್ರೆ ಅವರು ಲವರ್ ಸಾಂಗ್ ಹೇಳ್ತಾರೆ ಕದಿಲೇ, ಅದು ತೆಲುಗು. ನೀ ಕೊಂಚನ ಸಿಡಿ ಅಂತ ಹೀರೋ ಯಾರು ಇರ್ಬೇಕಲ್ಲ, ಹೀರೋ ಯಾರು ನಿನಗೆ ಎದೆಲೆ ಫಸ್ಟ್ ದೇವ್ರ ಭಕ್ತಿ ಇರಲ್ಲ, ಕಣ್ಣಿಗೆ ಮುಟ್ಸ್ಕೋಬೇಕು, ಮುಟ್ಸ್ಕೊಂಡು ಪ್ರಸಾದ ಏನು ಇಲ್ಲ, ಸುಮ್ನೆ ಸಿಕ್ಕಿದ ತಕ್ಷಣ ತಿನ್ನೋದು ಯಾವಾಗ ತಿಂದೇವಪ್ಪ ಅನ್ಸ್ಬಿಡುತ್ತಲ್ಲ ನಿನ್ಗೆ ಮೊದಲು ಫಸ್ಟ್ ಅಲ್ಲ. ಅಂದ್ರೆ ಪ್ರ್ಯಾಂಕ್ ಕಾಲ್ ಮಾಡೋಣ ಅನ್ಕೊಂಡಲ್ಲ. ಸೊ ಆಕ್ಚುಲಿ ಏನ್ ಹೇಳ್ಬೇಕಂದ್ರೆ ಟೈಮ್ ಇಲ್ಲ, ಐ ಮೀನ್ ಅಂದ್ರೆ ಟೈಮ್ ಇದ್ದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಅಂದ್ರೆ ಫೋನ್ ಬೇಕಲ್ಲ, ಇನ್ನೊಂದು ಫೋನು. ಆಕ್ಚುಲಿ ನಮ್ ತಮ್ಮ ದಕ್ಷ ಇವಂದೇ ಈಸ್ಕೋಬೇಕಲ್ಲ, ಅದಕ್ಕೆ ಈ ಕಡೆ ಬಾಲ್ ಹೋಗ್ಬಿಟ್ಟಿಯಾ. ಸೊ ಅದಕ್ಕೆ ಇವನು ಇನ್ನ ಎಷ್ಟೊತ್ತು ಮಾಡ್ತಾನೆ ಗೊತ್ತಿಲ್ಲ. ಸೊ ಇನ್ನ ಈಗ ಸ್ಕೂಲ್ ಬಿಟ್ಟೈತೆ ಅಂತ ಅವ್ನಿಗೆ. ನೋಡೋಣ ಟೈಮು. ಇವಾಗ ಅವಳಿಗೆ ಕಾಲೇಜ್ ಬಿಡ್ಬೇಕಿನ್ನ, ಕಾಲೇಜ್ ಬಿಡುತ್ತೆ. ಆಯ್ತು 1:30 ಆಯ್ತಲ್ಲ ಟೈಮು. ಇಲ್ಲ ಇನ್ನ 1:30 ಆಗಿಲ್ಲ. ಸೊ ಅದಕ್ಕೆ ಇವ್ನು ಎಷ್ಟೊತ್ತಾಗತ್ಲೆ ಬರೋದು? ಇನ್ನೊಂದು ಅರ್ಧ ಗಂಟೆ. ಏನ್ ನಾನು ಏನ್ ಅನ್ಕೊಂಡಿಯಾ? ಟೈಮ್ ಇಲ್ಲ, ಬೇಗ ಅರ್ಧ ಗಂಟೆ ಲೇಟ್ ಆಗುತ್ತೆ, ಬಹಳ ಲೇಟ್ ಆಗುತ್ತೆ. ನಾನು ಒಬ್ಬನೇ ಮಗ ಇರೋದು, ಊಟ ಮಾಡ್ಬೇಕು. ಒಬ್ಬನೇ ಮಗ ಇಲ್ಲ ಅಂತ ಹೇಳಿಲ್ಲ, ಆದ್ರೂ ನನ್ ಶೂಟ್ ಮಾಡಕ್ ಟೈಮ್ ಆಗುತ್ತಲ್ಲ. ಭವನಿಗೆ, ದರ್ಶನ್ಗೆ, ಯಾರ್ಯಾರಿಗೋ ಪ್ರ್ಯಾಂಕ್ ಕಾಲ್ ಮಾಡೋಣ ಅನ್ಕೊಂಡಿನಿ. ಪ್ರ್ಯಾಂಕ್ ಕಾಲ್ ಮಾಡ್ಬಿಟ್ಟು ಏನ್ ಮಾಡೋ ಗೊತ್ತಾ, ಬೇಸೋಸು ನಾವು ಪೊಲೀಸ್ ಸ್ಟೇಷನ್ ಮಾತಾಡ್ತೀವಿ. ಒಂದು ಟ್ರೆಂಡಿಂಗ್ ಅಲ್ಲ ಐತೆ ಗಾಯ್ಸ್, ಅದು ಸಾಗರ ಅಂತ ಪ್ರ್ಯಾಂಕ್ ಕಾಲ್ ಮಾಡಿ ಎಲ್ಲಿದೆ ಅವನು, ಆ ಪ್ರ್ಯಾಂಕ್ ಕಾಲ್ಗಳೆಲ್ಲ ಮಾಡಿ ಅದು ಗಾಯ್ಸ್ ಸಾಗರಿ ಮಾಡ್ಬೇಕು. ಸಾಗರ ಅವನು ಇದ್ರಲ್ಲಿ ಇರ್ತಾನೆ. ಯಾವ ತರ ಹಲೋ ಆಯ್ತು ಊಟ ಎಲ್ಲಿದ್ದೀರಾ? ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ. ಐ ಮೀನ್ ಅಂದ್ರೆ ಯಾವ ತರ ಅಂದ್ರೆ ಅವ್ರದ್ದು ಗಾಡಿ ಏನೋ ಸೀಸ್ ಆಗೈತೆ, ಏನೋ ಅದ್ರ ನೀವು ಮುಂಚೆನೆ ತಗೊಂಡಿದ್ದೀರಾ, ಮುಂಚೆಯಿಂದಾನೆ ಇದಾಗೈತೆ ಗಾಡಿ. ಐ ಮೀನ್ ಅಂದ್ರೆ ಗಾಡಿ ಮೇಲೆ ಕೇಸ್ ಐತೆ, ನೀವು ತಗೊಂಡ್ಬಿಟ್ರೆ ಗಾಡಿನ ಹಂಗ ದರ್ಶನಿಗೆ ಮಾಡಿ ನಾನು ಏನ್ತಿದ್ದಕ್ಕೆ ಏನ್ ಸಂಬಂಧಪ್ಪ ನಿನ್ಗೆ, ನನ್ನ ಏನ್ತಿದ್ದಕ್ಕೆ ಏನ್ ಕೆಲಸ ಗೊತ್ತಿಲ್ಲ. ಏನ್ ಸಂಬಂಧ, ನಾನು ಏನ್ತಿದ್ದಕ್ಕೆ ಏನ್ ಸಂಬಂಧ ನಿನ್ಗೆ, ಯಾವಾಗಿಂದ ನಡ್ತಿದ್ದಿಲ್ಲ ನೀನು ಮಲ್ಲ ಅಂತ ಏನಪ್ಪ ನೋಡಿ. ಇಲ್ಲೇ ಬಾಸು ಶನಿವಾರ ಗಾಯ್ಸ್ ಇಲ್ಲಿ ಇರ್ತಾರೆ ಗಾಯ್ಸ್. ಎದೆ ಈ ಕಡೆನ ಈ ಕಡೆ ಇದೆ ಸರ್, ಇದೆ ಹುಡುಕ ನಾವು ಒಬ್ಬನೇ ಮಗ, ನಾನು ಒಬ್ಬನೇ ಇರೋದು. ಏನಾಗಲ್ಲ ಹುಡುಕ ಅಕ್ಕಿ ಬಿಟ್ಟು ಹಿಂಗ ಒಬ್ರೇ ಮಕ್ಕಳಪ್ಪ ಜೀವನದಾಗ ಅಂತ ಸಾಚಕ್ ಹೋಗ್ತಿದ್ದಾನೆ ಒಬ್ನೇ ಮಗ. ಅದಕ್ಕೆ ನನ್ನ ಕೂಡ ಕರ್ಕೊಂಡಲ್ಲಿ ಜೀವನದಲ್ಲಿ ಮುಂದೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳು? ಒಂದು ಎಡಗಾಲು ಬಲಗಾಲು ಇಡ್ಬೇಕು, ಹೋಗ್ತಾ ಬೇರೆ ದೇಶಕ್ಕೆ ಹೋದ್ರೆ ನಮಗೆ ಸಂಬಂಧ ಇಲ್ಲಪ್ಪ. ಮತ್ತೆ ನಮ್ಮ ಮೇಲೆ ಬಂದಿರಿ ಆಮೇಲೆ ಅಣ್ಣನ್ ಬ್ಲಾಗ್ ನೋಡಿ ಹೋಗಿದ್ವಿ, ಇವ್ರ ಬ್ಲಾಗ್ ಕಂಪ್ಲೇಂಟ್ ಇಲ್ಲ ಸಂಬಂಧ ಇಲ್ಲ. ಮಾಡ್ಬೇಕು, ಬೀಗ ಆನ್ ಮಾಡ್ಬೇಕು, ಫಸ್ಟ್ ಮೆಚ್ ಕ್ಲಚ್ ಇಟ್ಕೊಂಡು ಮೆಲ್ಲಕ್ಕೆ ಹೋಗ್ಬೇಕು. ಅದು ನ್ಯೂಟ್ರಲ್ ಇದ್ರೆ ಹೋಗಲ್ಲ ಗಾಡಿ, ನ್ಯೂಟ್ರಲ್ ಇದ್ರೆ ಹೋಗಲ್ಲ ಗಾಡಿ. ಅದು ಗೊತ್ತು ಅವ್ರಿಗೂ ಗಾಡಿ ದೇವರಣ್ಣ ಬರ್ತದ ಗಾಡಿ, ಈ ಸ್ಕೂಟ್ ಎಲ್ಲ ನಾನು ಹೇಳ್ತಿರೋದು ಗೇರ್ ಗಾಡಿ ಬರ್ತದೆ. ದೇವರಣ್ಣ ಗೇರ್ ಹೆಂಗ್ ಹಾಕ್ತಾರಲ್ಲ, ಗೇರ್ ಫಸ್ಟ್ ನ್ಯೂಟ್ರಲ್ ಅಲ್ಲಿ ಇರುತ್ತೆ ಗಾಡಿ, ಕೀ ಆನ್ ಮಾಡ್ಬೇಕು, ನ್ಯೂಟ್ರಲ್ ಇರುತ್ತೆ, ಕಚ್ಚಿಟ್ಕೊಂಡು ಫಸ್ಟ್ ಗೇರ್ ಹಾಕೊಂಬೇಕು. ನಾನು ಹಂಗಲ್ಲ ಕೇಳ್ತಿರೋದು. ಇವಾಗ ಗಾಡಿ ಸ್ಪೆಲ್ಲಿಂಗ್ ಹೇಳಿ ಫಸ್ಟ್. ಗಾಡಿ ಸ್ಪೆಲ್ಲಿಂಗ್, ಗಾಡಿ ಇವಾಗ ನಾವು ನಿನ್ ಗಾಡಿ ಓಡ್ಸಕ್ ಬರುತ್ತಂದಲ್ಲ, ಕೂತ್ಕ ಐ ಇದೇನು ಹೇಳು? ಶೈನ್, ಗಾಡಿ ಶೈನ್, ಶೈನ್ ಅಷ್ಟೇ. ಕೇಳು ಫಸ್ಟ್. ಎಸ್ ಎಚ್ ಐ ಎನ್ ಇ ಹೀರೋ ಹೊಂಡಾ ಗಾಡಿ. ನೀನೇನ ಹೇಳಿದ್ರೆ ಅದ್ ಹೆಂಗ್ ಹೇಳ? ಹೀರೋ ಹೊಂಡಾ ಗಾಡಿ ನೀನೇನಪ್ಪ. ನೆಕ್ಸ್ಟ್ ನೋಡಪ್ಪ, ನೀನು ಓದಿಲ್ಲ, 10th ಫೇಲ್ ಆದ್ರೆ ಅದೇ ಕೆಲಸ. ನೆಕ್ಸ್ಟ್ 10th ಫೇಲ್ ಆದ್ರೆ ಚೆನ್ನಾಗಿ ಓದ್ತಿದ್ದೀನಿ, ಚೆನ್ನಾಗಿ ಓದ್ತಿದ್ಯಾ? ಕಷ್ಟಪಟ್ಟು ಓದ್ತಿದ್ದೀನಿ, ಕಷ್ಟಪಟ್ಟು ಓದ್ಲೆ, ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಎಲ್ಲ ಇರೋ ಜಾಗ ಎಲ್ಲಿ ಹೇಳ? ನಾನು ಅದಕ್ಕೆಲ್ಲ ಕೇಳಿದ್ದು. ಪ್ರಶಾಂತ ಇರೋ ಜಾಗ ಅಂದ್ರೆ ಫೋನ್ ಮಾತಾಡಿ ಡಿಸ್ಟರ್ಬ್ ಆಗ್ಬಾರ್ದಲ್ಲ, ಅದಕ್ಕೆ ಪ್ರಶಾಂತ ಇರೋ ಜಾಗ ಎಲ್ಲಿ ಅಂತ ಕೇಳಿದ್ರೆ ಇಲ್ಲೇ ಅಂತಪ್ಪ. ಪಾಕೆಟ್ಲಲ್ಲಿ ಏನಾಯ್ತು ತೋರ್ಸು. ಅದ್ ಬಿಡು. ಇವಾಗ ಏನ್ ಅನ್ಕೊಂಡಿನಂದ್ರೆ ಇಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ರೆ
ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ವಿಡಿಯೋದಲ್ಲಿ ಕೇಳಿಸ್ಬೇಕಲ್ಲ ಅಂತ. ಅದಕ್ಕೆ ನಿಮ್ಮ ಮನೆ ಟೆರೆಸ್ ಐತಾ? ಟೆರಲ್ಸ್ ಅಲ್ಲಿ ಅಂತೂ ಇಲ್ಲೇ ಚೆನ್ನಾಗಿತ್ತು ನೆಮ್ಮದಿ. ಇನ್ನೇ ಇಲ್ಲೇ ಅಲ್ಲಿ ಬಿಸಿಲು ಫುಲ್ ಹಂಗಂತ್ಯ? ಇಲ್ಲೇ ಸಣ್ಣ ಅಣ್ಣ ಕರ್ಗಾಗ್ಬಾರ್ದು. ಬಾ ಬಾ ನೋಡ ಬಾ, ಇರೋದೇ ಕರ್ಗಂದೆ. ಏನದು 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 ಏನ? ಹಾ ಹೇಳಿ, ತಡಿ ಏನ್ ಹೇಳ ಹೇಳ ಪರವಾಗಿಲ್ಲ, ಹೇಳ ಏನದು? ಇಲ್ಲ ಪರವಾಗಿಲ್ಲ, ಹೇಳ ಫೋನ್ ಮಾಡ ಅದೇ ನೀವಿನ್ನ ಕಲೆಯಲ್ಲಿ ನೋಡಿ ಗೈಸ್, ಅವ್ರ ಟೀಚರ್ಸ್ ಹೋಗ್ತವ್ರಿ, ಐ ಮೀನ್ ಅವ್ರಿಗೆ ಕ್ಲಾಸ್ ಟೀಚರು ಹೆಂಗ್ ಸೈಲೆಂಟ್ ಆಗ್ಬಿಟ್ಟ ನೋಡಿಗ. ಇಲ್ಲಾಂದ್ರೆ ಮಂಡ್ಯ ಬಾಕ್ತಾವ್ರಲ್ಲ ಅದಕ್ಕೆ. ಎಷ್ಟೊಂದು ಭಯನಾ? ಯಾಕೆ? ಟೀಚರ್ಸ್ ಅಂದ್ರೆ ಭಯ ಭಕ್ತಿ ನೋಡ್ತಾರಲ್ಲ ಇವಾಗ, ಅದಕ್ಕೆ ಇದ್ರ ನೋಡ್ತಾರ ಅವರು. ಸೊ ಗೈಸ್ ಸ್ಟಾರ್ಟ್ ಮಾಡಿದೀನಿ. ಎತ್ತಲ್ಲ, ಮೋಸ್ಟ್ಲಿ ಕಾಲೇಜಲ್ಲಿ ಇದ್ರಲ್ಲ. ಕಾಲ್ ಮಾಡು, ಏನು ಕಟ್ ಮಾಡಬೇಡ. ಸೆಲೆಬ್ರಿಟಿ ಎಲ್ಲ ಕಾಲ್ ಕನೆಕ್ಟ್ ಆಗಲ್ಲ. ಹಂಗಲ್ಲ ಸಾಯ್ಸ್ ನಮ್ಮ ಹುಡುಗರಿಗೆಲ್ಲ ಗುಲ್ಗುಲ್ ಅಂತ ಏನ್ ಮಾತಾಡ್ಬೇಕು, ವಾಚ್ ಕಂಡಿಡಿದ್ರ ಅಂತ. ಇಲ್ಲ ಮತ್ತೆ ಆಮೇಲೆ ಕೆಟ್ಟ ಸಂಸ್ಕೃತ ಮಾತಾಡ್ಬಿಟ್ರೆ ಯಾಕೋ ಎತ್ತುತ್ತಿಲ್ಲ. ಲಾಸ್ಟ್ ಇನ್ನೊಂದ್ಸಲ ಮಾಡೋಣ. ಹಲೋ ಹಲೋ ಹಲೋ, ಭವಾನಿ ಅವರ ಮಾತಾಡ್ತಿರೋದು? ಹಾ ಯಾರು? IAS ಬಳ್ಳಾರಿ. ವಾಯ್ಸ್ ಬರಕತ್ತೈತಿ ನಿಂದು. ನಾವು ಬಳ್ಳಾರಿಯಿಂದ IAS ಮಾತಾಡ್ತಿರೋದು. ಯಾರು? ಬಳ್ಳಾರಿಯಿಂದ IAS. IAS? ಹಾ ಹಾ, ನೈಸ್. ಹಾ ನೋಡಿ ಗಾಡಿ ಪ್ಲೇಟ್ ನಂಬರ್ ಹೇಳ್ರಿ. ಕಟ್ ಮಾಡಿರ್ತೀನಿ. ಸೋ ನೈಸ್ ಅಂತ ಅಂದ್ರೆ ನೋಡ್ದೆ, ನಿಂಗೆ ಕುತ್ತಿಗೆ ಬರಕತ್ತೈತಿ ನನಗೆ. ಅವಳಿಗೆ ನಿನ್ನೆ ಹೇಳಿದ್ದೆ ಸೋ ನೈಸ್ ಅಂತ. ಥ್ಯಾಂಕ್ ಯು. ನಾನು ಫುಲ್ಲು ಮುಚ್ಚಿದ್ರೆ ಮ್ಯಾಮ್ ಯಾಕೆ ಒಂದು ಫೋನ್ ಕಟ್ ಮಾಡ್ತೀರಾ? ಹಂಗೆಲ್ಲ ಕಟ್ ಮಾಡಂಗಿಲ್ಲ ಫೋನ್. ನಿಮ್ಮದು K04344404 ನಂಬರ್ ಅಲ್ವಾ ಗಾಡಿ ಪ್ಲೇಟು? ಹಾಂ, ಅದ್ರ ಮೇಲೆ ಕೇಸ್ ಆಗಿದೆ ನಿಮಗೆ. ಹಾಂ, ಅದ್ರ ಮೇಲೆ ಕೇಸ್ ಹಾಕಿದೆ. ಸ್ವಲ್ಪ ನೀವು ಬರಬೇಕಾಗುತ್ತೆ ಸ್ಟೇಷನ್ಗೆ. ಹಾಂ, ಇದು ಪೊಲೀಸ್ ಸ್ಟೇಷನ್ಗೆ ಬರ್ಬೇಕು ನೀವು. ಯಾವಾಗ ಬರ್ತೀರಾ? ಓಕೆ ಇಲ್ಲಾಂದರೆ ನಿಮ್ಮ ನಂಬರ್ ಮೇಲೆ ಟ್ರೇಸ್ ಮಾಡ್ತೀವಿ, ನಿಮ್ಮ ಗಾಡಿ ಮೇಲೆ. ಹಾಂ, ಕಂಡಿಡ್ತಿಲ್ಲ. ನೈಸ್. ಹಲೋ ಹಲೋ, ಹಾಂ, ಯಾವಾಗ ಬರ್ತೀರಾ ಸ್ಟೇಷನ್ಗೆ? ಶಂಕರ್ ಸಾಕ್ ಮಾಡ್ತೀಯ ನಿನ್ ಮಗಳು? ಆಂಟಿ ಸ್ವ್ಯಾಗ್ ಏನ್ ರಿಪ್ಲೈ ಆಂಟಿ? ಅಮ್ಮಮ್ಮ ನಾಳೆ. ಹಲೋ ಆಂಟಿ. ಇವಳು ಗೊತ್ತಿಡ್ತಿಲ್ಲ, ನಾನ್ ಗೊತ್ತಿಡ್ತಾ ಇದೀನಿ ನೋಡು. ಅಯ್ಯಯ್ಯೋ, ನನ್ನ ವಾಯ್ಸ್ ಆಂಟಿ ಅಷ್ಟೊಂದು ಕಂಡಿಡಿಯಂಗಾಗತ್ತಾ? ಕಾಣಿಸ್ತದೆ. ಕಾಣಿಸ್ತದ? ಇದೇನ್ ಆಂಟಿ? ಅಲ್ಲ, ನೀನು ಅದು ಇನ್ನೊಂದು ಮಾತಾಡುವಾಗೆ ಜಲ್ದಿ ಗೊತ್ತಾಗತ್ತೆ. ಏನ್ ಆಂಟಿ ಅದು? ನಾವು ಅಂತೀಯಲ್ಲ, ಅದ್ರಾಗೆ ಗೊತ್ತಿಡ್ದೆ ನಾನು. ನಾನು ಹೇಳ್ತಿದ್ದೀನಿ. ಎಷ್ಟು ಟ್ರೈ ಮಾಡಿದೆ, ಇನ್ನು ಬೇರೆಯವ್ರಿಗೆ ಮಾಡ್ತೀನಲ್ಲ, ಬೇರೆಯವ್ರಿಗೆ ಮಾಡಿದಾಗ. ಹೌದಾ ಆಂಟಿ? ಯಾರಮ್ಮ ಅಂತಾಳಿ. ಅಂದ್ರು ಭವಾನಿ ಕಂಡಿಡಿದಿಲ್ಲ. ಇಲ್ಲ, ಹಾ ಕರೆಕ್ಟ್, ಹಂಗಾರ ಮಾಡ್ಬೋದು. Prank ಆದ್ಲು. ಹಂಗಲ್ಲೇ ಭವಾನಿ ಆದ್ಲು ಫಸ್ಟ್ ಪ್ರ್ಯಾಂಕ್ ಅಲ್ಲ? ಏನ್ ವಿಡಿಯೋ ಮಾಡ್ತಿದ್ದೀರಾ? ಹಾ, ಅಲ್ಲೆದ ನೋಡು ದೇವ. ಬಿಸಿ ಹಲೋ ಸರ್, ಸಾಗರ್ ಅವರ ಮಾತಾಡ್ತಿರೋದು?
ಹೌದು. ನೀವು ಲೋನ್ ತಗೊಂಡಿದ್ರಾ? ಇಲ್ಲ ಯಾಕೆ ತಗೊಂಡಿಲ್ಲ? ತಗೊಂಡಿಲ್ಲ ಸರ್ ನಾವು ಲೋನ್. ಇಲ್ಲ ಸರ್, ನಿಮ್ಮ ಮೇಲೆ ಲೋನ್ ತಗೊಂಡಿದ್ದಾರಂತ ಹೆಸರು ಬಂದಿದೆ ಸಾಗರ್ ಅಂತ. ಇಲ್ಲ ನಾವ್ ಯಾವ ಲೋನ್ ತಗೊಂಡಿಲ್ಲ ಸರ್. ಇಲ್ಲ, ಲೋನ್ ತಗೊಂಡಿದ್ದಕ್ಕೆ ನೀವು GST ಎಲ್ಲ ಕಟ್ಟಿಲ್ಲಲ್ಲ, ಅದಕ್ಕೆ ನಿಮ್ಮ ಮೇಲೆ ಕೇಸ್ ಆಗಿದೆ. ಈಗ ಸ್ವಲ್ಪ ಲೋನ್ ತಗೊಂಡಿದ್ದೀರಲ್ಲ, ನೀವು ಲೋನ್ ಯಾವಾಗ ಕಟ್ತೀರಾ? ಸರ್ ನಾವು ಲೋನೇ ತಗೊಂಡಿಲ್ಲ ಸರ್. ನೀವ್ ಯಾಕೆ ಲೋನ್ ತಗೊಂಡಿಲ್ಲ? ನಿಮ್ಮ ಮೇಲೆ ಹೆಸರು ಮೇಲೆ ಇದೆಯಲ್ಲ ಲೋನ್ ಅಂತ, ನಿಮ್ಮ ನಂಬರ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಬಿಟ್ಟು ಡೆತ್ ಆಗಿದೀವಿ ಅಂತ ಹೇಳಿದಾರೆ ಅವರು. ಸರ್ ಇನ್ನ ನಾವು ಬದುಕದಿ ಸರ್, ಡೆತ್ ಆಗಿಲ್ಲ. ಇಲ್ಲ ಸರ್, ಹೇಳಿದ್ರು ಸರ್ ಅವ್ರು ಹಂಗೆ ಹೇಳಿದ್ರು. ನಿಮ್ಮ ಮೇಲೆ ಹೆಸರೆಲ್ಲ ಮಾಡಿ ಸೈನ್ ಮಾಡ್ಕೊಂಡು ಸಾಗರ್ ಅಂತ ಹೆಸರು ಬರ್ದು ನಿಮ್ಮ ನಂಬರ್ ಬರ್ದು ಡೆತ್ ಆಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅವರು. ಅದಕ್ಕೆ ಹೆಂಗೆ ಸರ್ ಈಗ? ಅಲ್ಲ ಸರ್. ಹಲೋ. ಹಲೋ. ಸರ್, ಯಾಕೆ ಸರ್, ಏನು ಕಟ್ಟಾಯ್ತು? ಇಲ್ಲ ಸರ್ ಚೆನ್ನಾಗಿದೆ. ಸರ್, ಅವರು ಡೆತ್ ಸರ್ಟಿಫಿಕೇಟ್ ಎಲ್ಲ ಇದು ಮಾಡಿದ್ದಾರೆ ಅವರು ನಿಮ್ಮ ಮೇಲೆ. ಹೌದಾ? ಅದಕ್ಕೆ ನೋಡಿ ಏನು ಮಾಡ್ತೀರಾ. ಅದಕ್ಕೆ ನಮ್ಮ ಲಾಯರ್ ಬರ್ತಾರೆ ಈಗ ನಿಮ್ಮ ಮನೆ ಹತ್ರ. ಲಾಯರ್ ಬಂದು ಈಗ ನಿಮ್ಮ ಮೇಲೆ ಎಲ್ಲ ಅಂದರೆ ರಿಜಿಸ್ಟ್ರು ಮಾಡಿಬಿಡ್ತಾರೆ. ಎದಕ್ಕೆ ಸರ್? ನಾವು ಲೋನ್ ತಗೊಂಡಿಲ್ಲ ಸರ್ ನಾವು. ಇಲ್ಲ, ನಿಮ್ಮ ಮೇಲೆ ಲೋನ್ ಬಂದಿದೆ. ಲೋನ್ ಬಂದಿದ್ದಕ್ಕೆ ಅವರು ನಿಮ್ಮ ಮೇಲೆ ಇದೆಲ್ಲ ಮಾಡಿದ್ದಾರೆ. ಸ್ವಲ್ಪ ನೋಡಿ. ಎಷ್ಟು ಬಂದಿದೆ ಸರ್ ಲೋನ್? ಅವರು ಒಂದು 2 lakhs ಮಾಡಿದ್ದಾರೆ. 2 lakhs ಲೋನ್ ತೊಗೊಂಡ್ಬಿಟ್ಟು ಟ್ಯಾಕ್ಸ್ ಎಲ್ಲ ಆಗಿ GST ಆಗಿ ಬಡ್ಡಿ ಆಗಿ ಎಲ್ಲ ಆಗ್ಬಿಟ್ಟು 4 ಲಕ್ಷ ಮೇಲೆ ನಿಂತ್ಕೊಂಡಿದೆ ಈಗ. ಸರ್ ರೊಕ್ಕ ಬಂದಿದ್ರೆ ನಾನು ಹೊಸ ಗಾಡಿ ತಗೊಂತಿದ್ದೆ ಸರ್, ನಂಗೆ ಬಂದಿಲ್ಲ 1 ರೂಪಾಯಿ. ಯಾಕೆ ಸರ್ ಸುಳ್ಳು ಯಾಕೆ ಹೇಳ್ತೀರಾ ಸರ್? ಅದ್ರ ಮೇಲೆ ಮನೆ ಲೋನ್ ಅಂತ ಹೇಳಿ ಮನೆ ಲೋನ್ ಅಂತ ತೊಗೊಂಡಿದ್ದಾರೆ. ಸರ್ ನಾವೇನು ತಗೊಂಡಿಲ್ಲ. ಇಲ್ಲ ಸರ್, ನಿಮ್ಮ ಮೇಲೆ ಬಂದಿದೆ. ಅದೇ ನಿಮ್ಮ ಹುಡುಗಿಗೆ ಅಂತ ಹೇಳ್ಬಿಟ್ಟು ನೀವೇನೋ ಲೋನ್ ತಗೊಂಡು ಮನೆ ಕಟ್ಟಿಸ್ತೀರಿ ಅಂತ ಬಂದಿದೆ. ಸರ್ ನೀವು ಫಸ್ಟ್ ಮನೆ ಅಂತೀರಿ, ಆಮೇಲೆ ಹುಡುಗಿ ಅಂತೀರಿ, ನೀವೇನಂತೀರಿ ನಿಮ್ಗೆ ಅರ್ಥ ಆಗೋಲ್ಲ ಸರ್. ಒಂದೊಂದು ಕ್ಲಿಯರ್ ತಗೋರಿ. ಒಂದೊಂದು ಕ್ಲಾರಿಟಿ ಸರ್. ಅದೇ ಸರ್ ಹೇಳ್ತಾ ಇದ್ದೀನಿ ಕೇಳಿ ಇಲ್ಲಿ. ಅದೇ ಯಾವ್ದ್ರ ಮೇಲೆ ತಗೊಂಡಿವಿ ಲೋನ್ ನಾವು? ಅದು ಬಾಂಡ್ ಪೇಪರ್ ಮೇಲೆ ಬರೆದು ರಿಜಿಸ್ಟರ್ ಮಾಡಿ ನಿಮ್ಮ ಹೆಬ್ಬೊಟ್ಟು ಬೇರೆ ಹಾಕಿದ್ದಾರೆ. ನಿಮ್ಮ ಹೆಬ್ಬೊಟ್ಟಲ್ಲಿ 3 ಲೈನ್ ಇದೆಯಲ್ಲ, ನೋಡ್ಕೊಳ್ಳಿ. ಜಗ್ಗಿದು ಸರ್ ಲೈನ್. ಹಲೋ. ಹಲೋ. ಜಗ್ಗಿರ ಲೈನೇ ಸರ್, ಅದೇ ಹೌದೇ. ಅದ್ರ ಮೇಲೆ ಲೋನ್ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸ್ವಲ್ಪ ಲೋನ್ ಯಾವಾಗ ಕ್ಲಿಯರ್ ಮಾಡ್ತಾರೆ? ಇಲ್ಲಾಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ಆಯ್ತು ಸರ್, ಕೇಸ್ ಆಗ್ಬಿಡ್ರಿ ಸರ್. ಏನಿಲ್ಲ ಫಸ್ಟಿಗೆ ಮಾತಾಡಿದ್ ಗೊತ್ತಾಯ್ತಾ? ಮಾತಾಡೋದೆಲ್ಲ ನೀವು ಮಾತಾಡೋದು ಅರ್ಥ ಆಗ್ಬಿಡುತ್ತೆ. ಆರಾಮ್ಸೆ ಕಂಡಿಡ್ಬೋದು. ಫಸ್ಟ್ ಮಾತಾಡಿದ್ ಕೇಳ್ತಾ? ಇವನಿಗೆ ಮುಂಚೆ ಹೇಳಿದ್ದೆ ನಾನು, ಹಿಂಗ ಪ್ರಾಂಕ್ ಇವನು ಬರ್ತಾನಲ್ಲ, ಇವನೇ ಬರ್ತಾನ ಮಾಡೋಣ ಅಂತ ಹೇಳಿದ್ದೆ. ಹಂಗ್ ಕಂಡಿಡಿಬೇಡ ನೀನ್ ಬೇಗ. ನನಗೆ ಗೊತ್ತು ಅವಾಗಲೇ ಸ್ಟಾರ್ಟಿಂಗ್ ಬಂದಾಯ್ತಿಲ್ಲ, ಕರೆಕ್ಟ್ ಹೇಳು. ನನ್ಗೆ ಗೊತ್ತಾಗ್ಬಿಡ್ತು ಸ್ಟಾರ್ಟಿಂಗ್ ಅಲ್ಲೋ ಅಂದಾಗ. ಅಲ್ಲಂದಾಗ ನಾನು ಯಾಕಂದ್ರೆ ನಮ್ಮ ಫ್ರೆಂಡ್ ಅಜಯ್ ಅನ್ಕೊಂಡ್ ಸೇಮ್ ಅವ್ನ ವಾಯ್ಸ್ ಕಂಡಂಗ್ ಕಾಣ್ತು. ಆಮೇಲೆ ನಿಧಾನ ನೀವ್ ಕಲಿಸಿರ ಅಂದ್ರೆ ಅರ್ಥ ಆಯ್ತಿದ್ದೆ ಅವ ಮಾಡಕತ್ತ ಪ್ರ್ಯಾಂಕ್ ಅಂತ. ಅಂದ್ರೆ ಇವಾಗ ದರ್ಶನಕ್ಕೆ ಫೋನ್ ಮಾಡಕ್ ಹೋದ್ವಿ. ಅಂದ್ರೆ ಇವನ್ ಅವನು ಕಾಲೇಜಲ್ಲಿ ಎಕ್ಸಾಮ್ ಇದಾವಂತೆ, ಅದಕ್ಕೆ ಅವನು ಅಂತ ಇವನು ಹೇಳ್ದ. ಹಂಗ ನಾನಲ್ಲ, ಕಾಲೇಜಲ್ಲಿ ಎಕ್ಸಾಮ್ ಇದಾವ ಅಂತ ಹೇಳಿದ. ಇವನು ಅವನು ಒಂದೇ ಕಾಲೇಜೇ, ಅದಕ್ಕೆ ಎಕ್ಸಾಮ್ ಇದ್ದಿದ್ದಕ್ಕೆ ಅವನು ಫೋನ್ ಎತ್ತಿಲ್ಲ. ಸೊ ಅವನು ಕ್ಯಾನ್ಸಲ್ ಆಯಿತು. ಮೇ ಬಿ ಅಷ್ಟರೊಳಗೆ ಎಕ್ಸಾಮು ಆದರೆ ಅಷ್ಟರೊಳಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡಿದ್ರೆ ಮಾಡೋದು. 5 ತನಕ ನೋಡೋಣ, ಆದರೆ ಫೋನ್ ಮಾಡ್ತೀವಿ. ಇಲ್ಲಾಂದ್ರೆ ನೆಕ್ಸ್ಟ್ ಸಾಯಿ ಅಂತಿದ್ದ ನನ್ನ ಫ್ರೆಂಡು, ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ ಸಾಯಿ ಅಂತ. ಅವ್ನಿಗೆ ಮಾಡ್ತೀವಿ. ಅವ್ನಿಗೆ ಮಾಡಿಬಿಟ್ಟು ಏನಂದರೆ ಯೂಟ್ಯೂಬಲ್ಲಿ ಪ್ರ್ಯಾಂಕ್ ಕಾಲ್ ಇರುತ್ತಲ್ಲ, ಅದಕ್ಕೆ ಇಟ್ಬಿಟ್ಟು ಮಾತಾಡೋದೀಗ. ಯೂಟ್ಯೂಬಲ್ಲಿ ಪ್ರ್ಯಾಂಕ್ ಕಾಲ್ ಇಟ್ಟು ಪ್ರ್ಯಾಂಕ್ ಮಾಡೋದು ಅವನಿಗೆ. ನೋಡೋಣ. ಎಲ್ಲರೂ ವಾಯ್ಸ್ ಕಂಡುಹಿಡಿತಾರೆ, ನಾನು ಏನು ಮಾಡಲಿ. ಸಾಗರ್ ಅಂದರೆ ಸ್ವಲ್ಪ ಕಂಡುಹಿಡಿಲಿಲ್ಲ, ಆಮೇಲೆ ಕಂಡುಹಿಡಿದ ಇವನು. ಮತ್ತೆ ಯಾರಪ್ಪ ಭವಾನಿ ಅಂತೂ ಕಂಡುಹಿಡಿದ್ಬಿಟ್ರು. ಭವಾನಿ ಕಂಡುಹಿಡ್ದಿಲ್ಲ. ಆ್ಯಕ್ಚುಲಿ ಭವಾನಿ ಫಸ್ಟು ಏನೋ ಚಿಂತೆಯಲ್ಲಿ ಡೌಟಲ್ಲಿ ಇದ್ರಂತ ಕಂಡುಹಿಡಿಲಿಲ್ಲ. ಅವ್ರ ಮಮ್ಮಿ ಕಂಡುಹಿಡಿದ್ಬಿಟ್ರು ಟಕ್ ಅಂತ. ಅದೇ ಪ್ರಾಬ್ಲಮ್ ನೋಡಿ. ಏನಂದ್ರೆ ಅವ್ರ ಮಮ್ಮಿ ಪೊಲೀಸ್ ಸ್ಟೇಷನಿಗೆ ಬರ್ಬೇಕಂದ್ರೆ ಬರ್ತೀನಿ 2 ನಿಮಿಷ ಇದೆ. ಕ್ರೇಜ್ ಅವ್ರ ಮಮ್ಮಿ ಮಾತ್ರ ಕ್ರೇಜ್ ಗೈಸ್. ಅವ್ರ ಮಮ್ಮಿ ಕ್ರೇಜ್ ಅಂದ್ರೆ ಕ್ರೇಜು. ಸೊ ಇವಾಗ ಇನ್ನೊಂದು ಫೋನ್ ಬೇಕಲ್ವಾ ಪ್ರ್ಯಾಂಕ್ ಕಾಲ್ ಮಾಡೋಕ್ಕೆ. ಸೊ ಇನ್ನೊಂದು ಫೋನ್ ತಯಾರು ಮಾಡೋಕೆ ಹೋಗ್ತಿದ್ವಿ. ತಯಾರು ಅಂದ್ರಲ್ಲ, ತರಕ್ಕೆ ಹೋಗ್ತಿದ್ವಿ. ಆ ಫೋನ್ ಬಂದ ತಕ್ಷಣ ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು. ಬಂತು ಫೋನ್ ಬಂತು ಗೈಸ್ ಇನ್ನೊಂದು. ಸೊ ನೋಡಿ ಇವಾಗ ಕಾಲ್ ಮಾಡೋದು ಪ್ರ್ಯಾಂಕ್ ಕಾಲು. ತಮ್ಮ ಗೈಸ್ ಫೋನ್ ಮಾಡ್ತಾ ಇದ್ದೀನಿ. ಹರೀಶ್ಗೆ. ನೋಡಿ ಸ್ಪೀಕರ್. ಹಲೋ ಹಲೋ ಯಾರು? ಹೇಗಿದ್ದೀರಾ?
ಚೆನ್ನಾಗಿದ್ದೀವಿ ನೀವು? ಚೆನ್ನಾಗಿದ್ದೀರಾ? ನಾನ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಎಷ್ಟ್ ದಿವ್ಸ ಆಯ್ತು ಫೋನೇ ಮಾಡಿಲ್ಲ. ಇಲ್ಲ, ನನಗೆ ಇಷ್ಟ ಇದ್ರೆ ಮಾತ್ರ ಮಾಡ್ತೀನಿ, ಇಲ್ಲದ್ರೆ ಮಾಡಕ್ ಹೋಗಲ್ಲ. ನಮ್ನೆಲ್ಲ ಮರ್ತಿರ್ತೀರಲ್ವಾ? ಹೊಸೊಬ್ರು ಇದ್ಮೇಲೆ ಆಯ್ತು, ನಾಳೆಯವ್ರನ್ನ ಅದಕ್ಕೆ ಫೋನ್ ಮಾತ್ರ ಮಾಡ್ಬೇಕು. ಯೋಚನೆ ನಿಮ್ಗೆ, ಇಲ್ಲಿಂದ ಬಿಟ್ಟು ಹೋದ್ಮೇಲೆ ಯಾರು ಯೋಚನೆ ಇರಲ್ಲ ಅಲ್ವಾ? ಹೌದು. ಯಾರಮ್ಮ ಅದು? ಯಾರು? ಹಲೋ, ಯಾರು ನೀನು? ಈಗ ಮಾತಾಡಿದ್ರು ನೀನ್ ಯಾರು? ನನ್ನ ಹೆಂಡತಿಗೆ ನಿನಗೆ ಏನ್ ಸಂಬಂಧ? ಎಷ್ಟು ವರ್ಷದಿಂದ ನಡೀತಿದ್ದೆಲ್ಲ? ನೀವ್ ಯಾರು? ನನ್ನ ಹೆಂಡತಿಗೆ ನಿನಗೆ ಏನೋ ಸಂಬಂಧ? ಎಷ್ಟು ವರ್ಷದಿಂದ ನಡೀತಿದ್ದೆಲ್ಲ? ಈಗ ಏನೋ ಬೇರೆ ಮಾಡ್ಕೊಂಡು ನಿಮಗ್ ಬಂದ್ಬಿಡ್ತಾರೆ. ಸರಿ ಸರಿ ಸರಿ, ಕಟ್ ಮಾಡ್ತೀನಿ. ಅದೆಲ್ಲ ಬಿಡು, ಒಂದು ನಿಮಿಷ ಮಾತಾಡಿದ್ರೆ ಏನ್ ಮಾತಾಡಿದ್ರೆ ಒಂದು ನಿಮಿಷ. ನನ್ನ ಹೆಂಡತಿ ನೀನು ಇನ್ನೇಂತಿ ಬರ್ತಂತಂದ್ಲು, ನಾನೇ ಬೇಡ ಅನ್ನಕತ್ತೀನಿ. ಎಷ್ಟು ವರ್ಷದಿಂದ? ಬಾಮ ಇಲ್ಲಿ, ಬಾ ಇಲ್ಲಿ. ಎಷ್ಟು ವರ್ಷದಿಂದ ನಡೀತಿದ್ರೆ ಏನ್ ಮಾತಾಡಿದ್ರೆ ಇಷ್ಟೊತ್ತು? ನನ್ನ ಹೆಂಡತಿ ಅವಳು ಏನ್ ತಕ್ಷಣ ಫೋನ್ ಇಟ್ಟು ಹೋದ್ಲು ಗೊತ್ತಾ? ಅವಳು ಏನ್ ಮಾತಾಡಿದ್ರೆ ಇಷ್ಟೊತ್ತು? ಅವರೇ ಫೋನ್ ಮಾಡಿದ್ಕೊಂಡ್ರಿ, ನಮ್ ತಲೆ ಆಡ್ಬಿಟ್ರಿ ಈಗ ನೀವು. ಅವ್ರು ಫೋನ್ ಮಾಡಿದ್ದಲ್ಲ, ನೀವು ಫೋನ್ ಮಾಡಿದ್ದಂತೆ. ಅವಳು ಹೇಳ್ತಾಳಲ್ಲ, ಯಾರಮ್ಮ ಫೋನ್ ಮಾಡಿದ್ದು? ಅಲ್ಲಿ ಕೊಡ್ರಿ ಸರ್, ಸ್ವಲ್ಪ ಕೊಡ್ರಿ. ಯಾರು ಫೋನ್ ಮಾಡಿದ್ದು? ಅವಳ ನಂಬರ್ ಗೊತ್ತಿಲ್ಲ, ಹೆಂಗ್ ಮಾಡೋದ್ ಮಾಡ್ತೀರಿ ಸರ್ ಫೋನ್? ಅವಳನ್ನ ಒದ್ದು ಒಳಗಾಕಿದ್ದೀನಿ. ನೀನ್ ಯಾರೋ? ನಿನ್ನ ಹೆಸರೇನೋ? ನಾವು ಬೇರೆ ಊರವ್ರು ನಾವು. ಯಾವ ಊರಲ್ಲ? ನಿನ್ನ ಹೆಸರೇನು? ನಮ್ಮ ಹುಡುಗರನ್ನ ಕಳಿಸ್ತೀನಿ ಸರಿ. ಎಲ್ಲ ನಿನ್ನ ಅಡ್ರೆಸ್ ಹೇಳ ನಿಂದು. ನನ್ನ ಅಡ್ರೆಸ್ ಇಲ್ಲೇ ಇದೆ. ಏನೀಗ ನಿಮ್ಗೇನೀಗ? ನಮ್ ಹೆಂಡತಿಗೆ ನಿನಗೆ ಏನ್ ಸಂಬಂಧ? ನಿನ್ನ ಹೆಸರೇನೋ? ಅವೆಲ್ಲ ಬಿಟ್ಟಾಕ್ರಿ, ಅವರೇ ಫೋನ್ ಮಾಡಿರೋದು, ನಾವ್ ಇದಕ್ ಮಾಡ್ಕೋಣ. ಅದು ಅವಳು ಹೇಳ್ತಾಳೆ ನೀನ್ ಫೋನ್ ಮಾಡಿದ್ದಂತ ಅವಳು ಹೇಳ್ತಾಳೆ. ನಾವು ಕಂಟಿ ಹೋಗಿಲ್ಲ ಸರ್, ಅವ್ರ ತಲೆ ಮಾಯಕ್ರು. ನಾವು ಏನ್ ಗೊತ್ತಿಲ್ಲ, ಹಿಂದ್ ಗೊತ್ತಿಲ್ಲ, ಮುಂದ್ ಗೊತ್ತಿಲ್ಲ. ಸೈಕ್ ಕೆಡ್ಸ್ಬಿಟ್ರಿ. ನಾನು ಸೈಕ್ ಆತಂದ್ರೆ ಅಲ್ಲೇ ಹುಡ್ಕೊಂಡ್ ಹೊಡಿತೀನಿ. ಸಾರ್ ಏನ್ರಿ ಸಾರ್, ಈಗ ನೀವು ಏನ್ ತೊಡ್ಕೊಂಡಿದ್ವಿ ಫೋನ್ ಮಾಡ್ರಿ. ನನ್ನ ಹೆಂಡತಿಗೆ ನಿನಗೆ ಏನ್ ಸಂಬಂಧ? ಎಷ್ಟು ವರ್ಷದಿಂದ ನಡೀತಿದ್ದೆ ನಿನಗೆ? ಸಾರ್ ಕಾರ್ ಹೇಗ್ ಬಿಟ್ಬಿಡ್ತೀನಿ ಸರ್, ಬಿಟ್ಬಿಡ್ರಿ ಸರ್. ನನ್ನ ಹೆಂಡತಿಗೆ ನಿನಗೆ ಅಕ್ರಮ ಸಂಬಂಧ ಎಲ್ಲಿಂದ ಹುಟ್ಟಿತು? ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಿ ಇದೆಲ್ಲ? ನೀವು ಊಹೆ ಮಾಡ್ಕೊಂತಿದ್ರಿ ಸರ್, ಆತರ ಇಲ್ಲ ಸರ್. ಕಾನ್ಸ್ಟೇಬಲ್ ಫೋನ್ ಮಾಡ, ಕಾನ್ಸ್ಟೇಬಲ್ ಕಳಿಸ್ತೀನಿ. ಏನ್ ಮಾತಾಡ್ತಾರಪ್ಪ? ಕ್ರೇಜಿ ಹೇಳಂತೇಳಿ. ಇನ್ನೊಂದು ಫೋನ್ ಇದ್ರೆ ಫೋನ್ ಎಂತ ಕಟ್ ಮಾಡ್ತಿರೋ ಸರ್? ಏನೋ ಅವರೇ ಫೋನ್ ಮಾಡ್ರ. ಈಗ ನಾನೇ ನಂದು ತಪ್ಪಿದ್ರು, ನಾನು ಒಪ್ಕೊಂತಿದ್ದೀನಿ, ಸುಮ್ಮನೆ ಬಿಟ್ಬಿಡ್ರಿ ಸರ್ ನನ್ನ. ಸರ್ ಅವನಕ್ಕೆ ಸರ್, ನನಗೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ ಸರ್, ಬಿಟ್ಬಿಟ್ರಿ ಸರ್. ಬಿಡೋದಲ್ಲ. ನನ್ನ ಹೆಂಡತಿಗೆ ನಿನ್ಗೆ ಏನ್ ಸಂಬಂಧ? ಏನ್ ಅಕ್ರಮ ಸಂಬಂಧ? ಕೇಳ್ದಂಗ ಆಗಕತ್ತೈತೆ ನನಗೆ ಸ್ವಲ್ಪ. ಎಲ್ಲಿ ಕೇಳಿದ್ರ? ನಾವು ಈ ಎಸ್ ಪಿ ಅವ್ರು ಮಾತಾಡ್ತಿರೋದು ಈಗ. ಸ್ವಲ್ಪ ವಾಯ್ಸ್ ಎಲ್ಲೋ ಕೇಳಂಗ ಡೌಟ್ ಹೊಡಿಬೇಕಂತ ಸರ್ ನನಗೆ. ಮತ್ತೆ ಆರಾಮ? ಯಾರು? ಲೇ ಶಂಕರ್, ಲೇ ನೀನೆಲ್ಲೇ? ಈಗ ಬಾಯಿ ಬಂದ್ಬಿಟ್ಟಿರ್ತಾರ. ಎಲ್ಲಿದ್ಯಣ? ಬರ್ತೀನಿ, ಊರಾರ ಇಟ್ಕೊಂಡ್ ಬರ್ತೀನಿ ಸನ್ಮಾನ ನೋಡಕ್ಕೆ. ದಿಸ್ ಇಸ್ ಪ್ರ್ಯಾಂಕ್ ಮ್ಯಾನ್. ಓಕೆ, ಬಾಯ್ ಬಾಯ್, ಟಾಟಾ, ಸಿ ಯು ಸೂನ್. ಓಕೆ. ಹಲೋ ಹಲೋ, ಯಾರು? ಹಲೋ ಹಲೋ, ಯಾರಮ್ಮ ಅದು? ಹಲೋ ಹಲೋ ಹಲೋ, ಯಾರ್ರೀ ಮಾತಾಡ್ತಿರೋದು? ನನ್ನ ಹೆಂಡತಿಗೆ ನಿನಗೆ ಏನ್ ಸಂಬಂಧ? ಎಲ್ಲವನ್ನ ಕಂಡಿಡಿತಾರಲ್ಲೇ. ಆಯ್ತು ಬಿಡು ಮಚ್ಚ. ಜೀವನನೇ ಬೇಜಾರಾಯ್ತೆ. ಇಡಿ, ಪ್ರ್ಯಾಂಕ್ ಕಾಲ್ ಮಾಡಿದ್ವಿ. ಕೆಲವು ಮಂದಿ ಎತ್ತಿಲ್ಲ ಫೋನು, ಅಂದ್ರೆ ಕೆಲವೊಬ್ರು ಫೋನ್ ಎತ್ತಿಲ್ಲ. ಇರ್ಲಿ ಪಾಪ, ಅವ್ರು ಬ್ಯುಸಿಯಲ್ಲಿ ಏನಿರ್ತಾರೋ ಗೊತ್ತಿಲ್ಲ. ಸೊ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಮಾತಾಡಿದ ತಕ್ಷಣ ಕಂಡಿಡಿತಾವ್ರೆ. ಏನ್ ಮಾಡ್ಲಿ, ಲೆಜೆಂಡ್ಸ್ ಅವರಲ್ಲ, ಗ್ರೇಟ್ಫುಲ್. ಅಬ್ಬಬ್ಬಬ್ಬಬ್ಬ, ನನ್ನ ವಾಯ್ಸ್ ಹೆಂಗ ಬೇಸ್. ಹಲೋ ಅಂದ್ರಿಲ್ಲ,
ಹಲೋ ಅಂದ್ರಿಲ್ಲ, ಎಲ್ಲರೂ ಕನ್ನಡ ಶಂಕರ ಅಂದ್ಬಿಡ್ತಾರೆ. ಶಂಕರ ಅಂತಾರೆ. ಇನ್ನೇನು ಮಾಡೋಣ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡ್ವಿ, ಪಬ್ಲಿಕ್ ಮೇಲೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಆದಷ್ಟು ಬೇಗ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇಡಿ. ಸೊ ಸದಾ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತೀವಿ. ನೀವು ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ವೀಡಿಯೋನ ನೋಡ್ತಾರೆ. ಸೊ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಅಸ್. ಬಾಯ್ ಬಾಯ್, ಟಾಟಾ, ಸಿ ಯು.